ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶಿವಾನಂದ ಜೋಶಿ ಮಾಡ್ತಕ್ಕಂಥ ನಮಸ್ಕಾರಗಳು. ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಗುರು ಪರಿವರ್ತನೆ ಆಗತಕ್ಕಂಥದ್ದು, ಗುರು ಕರ್ಕಾಟಕ ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಕ್ಕಂಥ ಗುರು ಯಾವ್ಯಾವ ರೀತಿ ಫಲ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ರಾಶಿ, ದ್ವಾದಶ ರಾಶಿ ಭವಿಷ್ಯ ತೆಗೆದುಕೊಂಡು ಬಂದಾಗ ಇವತ್ತು ತೆಗೆದುಕೊಂಡಂಥ ರಾಶಿ ವೃಶ್ಚಿಕ. ಈ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಭಚಕ್ರದಲ್ಲಿ ರಂಧ್ರ ರಾಶಿ ಅಂತಕ್ಕಂಥದ್ದು ಕರಿತೀವಿ. ಈ ರಂಧ್ರ ಭಾವದಲ್ಲಿ ಇರ್ತಕ್ಕಂಥದ್ದು ಜಲಚರ ಮತ್ತು ಉಭಯಚರ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ. ಇಂಥ ಒಂದು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಈ ವರ್ಷ ಗುರು ಹೇಗಿದ್ದಾನೆ? ಇಲ್ಲಿವರೆಗೂ 6ನೇ ಮನೆ ತುಂಬ ವ್ಯಯ ಮಾಡ್ಕೊಂಡಿದ್ದೀರಿ, ತುಂಬ ಓಡಾಟ ಆಗಿದೆ, ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸಿದ್ದೀರಿ. ಏನು ನಿಮ್ಮ ಆರ್ಥಿಕ ಸಮತೋಲನ ನಷ್ಟ ಆಗಿದೆ. ಯಾಕಂದರೆ ಅಷ್ಟಮದಲ್ಲಿ ಗುರು ಹೋಗಿಬಿಟ್ಟಿದ್ದ, ಆ ಒಂದು ಪಂಚಮಕ್ಕೆ ಶನಿ, ಅಷ್ಟಮಕ್ಕೆ ಗುರು, ಇದೊಂದು ರೀತಿ ನಿಮ್ಮ ಬದುಕು ದ್ವಂದ್ವತೆಯನ್ನು ತಾಳಿತ್ತು. ಆದರೂ ನಿಮ್ಮ ಪ್ರಯತ್ನಶೀಲತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ ಪ್ರಯತ್ನದ ಫಲವಾಗಿ ಇವತ್ತು ತಾವು ಎಲ್ಲೋ ಒಂದು ಕಡೆ ಎದ್ದು ನಿಂತಿದ್ದೀರಾ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರು ನಿಮ್ಮಲ್ಲಿರ್ತಕ್ಕಂಥ ಒಂದು ದೃಢ ನಂಬಿಕೆ, ಅದ್ರ ಜೊತೆಯಲ್ಲಿ ನಾನು ಸರಿ ಹೋಗ್ತೇನೆ ಅಥವಾ ಮುಂದೆ ಮಾಡ್ತೀನಿ ಅನ್ನುವಂತಕ್ಕಂಥ ಗುರಿ ಇದೆಯಲ್ಲ, ನಿರಾಶಾವಾದದಿಂದ ಹೊರಗೆ ಬಂದಂಥ ವೃಶ್ಚಿಕ ರಾಶಿ ಬಹಳಷ್ಟು ಒಂದು ಸಮಸ್ಯೆಯನ್ನು ನೀವು ಅನುಭವಿಸಿರ್ತೀರ. ಆದರೆ ಇನ್ನು ಮುಂದೆ ಆ ಥರ ಅಲ್ಲ. 9ನೇ ಮನೆಯಲ್ಲಿ ಗುರು ಬರ್ತಾ ಇದ್ದಾನೆ. ಈ 9 ಮತ್ತು 10ರ ಮನೆಯಲ್ಲಿ ಪ್ರವೇಶಗಳು ನಡೀತಕ್ಕಂಥದ್ದು ವಿಶೇಷವಾಗಿ ಏನಾಗುತ್ತೆ, ಧನಲಾಭದ ಜೊತೆಗೆ ಭಾಗ್ಯ ಪ್ರಾಪ್ತಿ ಅಂತಕ್ಕಂಥದ್ದು ಇರುತ್ತೆ. ಭಾಗ್ಯ ಅಂತ ಹೇಳಿದರೆ ಏನು ನೀವು ಇಲ್ಲಿವರೆಗೂ ಮಾಡಿದ್ದೀರಾ ಅದೆಲ್ಲೂ ಕೂಡ ಮೆಚೂರ್ಡ್ ಆಗುವಂಥ ಮೂಮೆಂಟ್ ಬರುತ್ತೆ. ಅದರ ಫಲಾಫಲಗಳು ಸಿಗುತ್ತೆ. ಕಳ್ಕೊಂಡಿದ್ದನ್ನು ಪುನಃ ಪ್ರಾಪ್ತಿ ಆಗತಕ್ಕಂಥದ್ದು ಯೋಗ ಬರುತ್ತೆ. ಆದರೆ ನಿಮ್ಮಲ್ಲಿರ್ತಕ್ಕಂಥ ಏನು ದೃಢ ವಿಶ್ವಾಸ, ಏನು ಪರಿಶ್ರಮ, ಕಠಿಣ ಪರಿಶ್ರಮ ಇದೆಯೋ ಅದು ಕಾಯಂಗೊಳಿಸ್ಕೋಬೇಕು. ಸೋಮಹರಿತನ ನಿಮಗೆ ಸಲ್ಲದು ಅಂತ ಹೇಳ್ಬೋದು. ಯಾಕಂದರೆ ಈ ಭಾಗ್ಯ ಬಂದಾಗ ಕಣ್ಣು ಮುಚ್ಕೋಬಾರ್ದು ಅಂತ ಹೇಳ್ತೀವಿ. ಬುದ್ಧಿ ಬಂದಾಗ ಭಾಗ್ಯ ಬೇಕು, ಭಾಗ್ಯ ಬಂದಾಗ ಬುದ್ಧಿ ಇರಬೇಕು. ಆ ಬುದ್ಧಿ ಮತ್ತು ಭಾಗ್ಯವನ್ನು ಸಮತೋಲನವಾಗಿ ತಾವು ಇಟ್ಕೊಂಡಿದ್ದ ನಿಜ ಆದರೆ ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಬರುವಂಥ ಲಾಭ, ಗುರುವಿನಿಂದ ಪಡೆಯುವಂಥ ಫಲ 100% ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಆದರೆ ಈ ವರ್ಷ ನಿಮಗೆ ಧಾನ್ಯ ಲಾಭ, ಧನಲಾಭ, ಸುವರ್ಣ ಲಾಭ ಜೊತೆಗೆ ಉತ್ತಮ ಕಾರ್ಯಕ್ಕೆ ಏನೋ ಸಹಾಯ ಮಾಡಿದಂಥ ಕಾರ್ಯಕ್ಕೆ ಮತ್ತು ಪಿತೃ ಕಾರ್ಯಗಳನ್ನು ಸಹ ಮಾಡ್ತೀರಾ. ವಿಶೇಷವಾಗಿ ಪಿತೃಗಳಿಗೆ ಸಂಬಂಧಪಟ್ಟಂಥ ಕಾರ್ಯಗಳು, ನಿಮ್ಮಿಂದ ನಿಂತು ಹೋದ ಕಾರ್ಯಗಳು ಅವೆಲ್ಲವೂ ಕೂಡ ಮತ್ತೆ ಮುಂದುವರೆದು ನೀವು ಭಗವಂತನ ಜೊತೆಗೆ ಪಿತೃ ಮತ್ತು ಕುಲದೇವತೆಗೂ ಕೂಡ ನೀವು ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಯೋಗ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಈ ಕರ್ಕಾಟಕ ಈ ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿ ಇರ್ತಕ್ಕಂಥ ರಾಹು, ಪಂಚಮದಲ್ಲಿರ್ತಕ್ಕಂಥ ಶನಿ. ನೋಡಿ, ಇಲ್ಲಿ ಚತುರ್ಥಕ್ಕೆ ಬಂದಂಥ ರಾಹು ಏನು ಮಾಡ್ತಾನೆ ಅಂದರೆ ಈ ಭೂವ್ಯಾಜ್ಯಗಳನ್ನು ನಿರ್ಮಾಣ ಮಾಡ್ತಾನೆ ರಾಹು. ಸ್ವಲ್ಪ ವಾಹನದಲ್ಲಿ ಅಡೆತಡೆಗಳನ್ನು ಕೊಡ್ತಾನೆ ಮತ್ತು ಪರ್ಯಟನ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ನೋವು ಕೊಡ್ತಾನೆ. ಚತುರ್ಥ ಭಾವ ಅದು ಕೇಂದ್ರ ಭಾವ ಆಗಿದ್ದು ಮಾತೃಭಾವ ಆಗಿರೋದ್ರಿಂದ ತಾಯಿಗೆ ಅನಾರೋಗ್ಯವನ್ನು ಕೊಡ್ತಾನೆ ಮತ್ತು ವಾಹನದ ಅಪಘಾತತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಗ ಇದೆ. ಅಥವಾ ವ್ಯಾಜ್ಯಗಳು ಕ್ರಿಯೇಟ್ ಮಾಡಿಬಿಟ್ಟು ಸುಮ್ಮನೆ ಸ್ವಲ್ಪ ಕೋರ್ಟು ಅಲಿದಾಡುವಂಥದ್ದಾಗತ್ತೆ, ಪೊಲೀಸ್ ಸ್ಟೇಷನ್ಗೂ ಅಲಿದಾಡುವಂಥದ್ದಾಗತ್ತೆ. ಭಯ ಏನೂ ಇಲ್ಲ, ಮುಂದೆ ನಿಮಗೆ ಶಿಕ್ಷೆ ಏನಾಗಲ್ಲ. ಆದರೆ ಆ ಥರದ ಒಂದು ಅನುಭವ ನಿಮಗಾಗಿ ಯಾಕೋ ಸುಮ್ಮನೆ ಇಲ್ಲೆಲ್ಲ ಈಗ ಸಿಕ್ಕಾಕೊಂಡಲ್ಲ ಅಂತ ನಿಮ್ಮಲ್ಲೇ ನಿಮಗೆ ಒಂದು ಗೊಣಗುವಿಕೆಯನ್ನು ಶುರು ಮಾಡ್ತಕ್ಕಂಥದ್ದಾಗುತ್ತೆ. ಇಂಥ ಒಂದು ಕಾರ್ಯದಿಂದ ಮುಕ್ತರಾಗಬೇಕು. ಜೊತೆಗೆ ಪಂಚಮದಲ್ಲಿ ಶನಿ ಇದೆಯಲ್ವ, ಶೈಕ್ಷಣಿಕವಾಗಿ ಯಾರು ತಾಂತ್ರಿಕ ಶಿಕ್ಷಣ ಮಾಡ್ತಾ ಇದ್ದಾರೋ ಅವ್ರಿಗೆ ಖಂಡಿತ ಯಶಸ್ವಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇಂಜಿನಿಯರ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸರ್ಕಾರಿ ನೌಕರರಿಗೆ ಉತ್ತಮವಾದ ಫಲ ಈ ಶನೇಶ್ವರ ಕೊಡ್ತಾನೆ. ಮುಖ್ಯವಾಗಿ ಸಂತಾನದಿಂದ ಸ್ವಲ್ಪ ನೋವನ್ನು ಪಡಿತಾರ ಅಂತ ಹೇಳ್ಬೋದು. ಯಾಕಂದರೆ ಈ ಮಕ್ಕಳು ಯಾವುದೋ ತಪ್ಪು ಮಾಡ್ತಾರೆ ಅಂದಾಗ ಅದು ತಂದೆ ತಾಯಿ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಆದರೆ ಅವ್ರ ಕನಸುಗಳನ್ನು ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ಪಂಚಮಕ್ಕೆ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆ ಮಕ್ಕಳು ತಂದೆ ಮನಸ್ಸನ್ನು, ತಾಯಿ ಮನಸ್ಸನ್ನು ನೋಯಿಸುವಂಥ ಯೋಗ ಇರುತ್ತೆ. ಅಥವಾ ತುಂಬ ಹಠ ಮಾಡ್ತಾರೆ, ಚಿಕ್ಕ ಮಕ್ಕಳಿದ್ರೆ ಹಠ ಮಾಡ್ತಾರೆ, ಮಕ್ಕಳಿಗೆ ಬೇಸರ, ತಂದೆ ತಾಯಿಗೆ ಬೇಸರ ಆಗಿಬಿಡುತ್ತೆ. ಅಷ್ಟೊಂದಿರುತ್ತೆ. ಈಗ ಯಾಕೆ ಆಗುತ್ತೆ ಅಂತ ಅರ್ಥ ಆಗಲ್ಲ. ಆದರೆ ಶನೀಶ್ವರ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ನೋವು ಕೊಡಬೇಕು, ತೊಂದರೆ ಕೊಡಬೇಕು ಅನ್ನೋಂಥ ಉದ್ದೇಶ ಹೊಂದಿರ್ತಾನೆ. ಆದರೆ ಈ ಒಂದು ಕಾರಣದಿಂದಾಗಿ ಮಕ್ಕಳ ಮೇಲೆ ನಿಗಾ ವಹಿಸಿ, ಮಕ್ಕಳ ಮನಸ್ಸನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಅದನ್ನು ರೇಗುವಂಥದ್ದಾಗಲಿ, ಆ ಮಕ್ಕಳನ್ನು ಅತೃಪ್ತಿಗೊಳಿಸುವಂಥದ್ದಾಗಲಿ ಮಾಡಬೇಡಿ. ಆದರೆ ಈ ವರ್ಷ ಮತ್ತೆ 10ನೇ ಮನೆಗೆ ಅಕ್ಟೋಬರ್ 21ರ ನಂತರ ಜನವರಿ 24ರವರೆಗೆ ಮತ್ತು 10ನೇ ಮನೆಗೆ ದಶಮ ಭಾವಕ್ಕೆ ಗುರು ಬರೋದರಿಂದ ಆ ಭಾವ ಕೂಡ ತುಂಬ ಜಾಗೃತ ಆಗುತ್ತೆ. ಅಂದರೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ಪ್ರಸನ್ನತೆ ಸಿಗುತ್ತೆ, ಅಂದ್ಕೊಂಡ ಕಾರ್ಯ ಸಾಧಿಸ್ತೀರಾ ಮತ್ತು ನಿಮ್ಮ ವರಿಷ್ಠ ಜನರಿಂದ ನಿಮಗೆ ಸಹಾಯ ಸಹಕಾರ ಅಥವಾ ನಿಮಗೊಂದು ಮುಂದೆ ಹೋಗಲಿಕ್ಕೆ ಅನುಕೂಲತೆಗಳನ್ನು ಮಾಡಿಕೊಳ್ತಕ್ಕಂಥ ಯೋಗಿದೆ. ಅದು ಎಲ್ಲೋ ಒಂದು ಕಡೆ ಒಂದು ಚೆನ್ನಾಗಿದೆ ಅಂದರೆ ಇನ್ನೂ ಒಂದು ಕಡೆ ಕೆಟ್ಟದ್ದು ಅಂತಕ್ಕಂಥದ್ದು ಯಾವಾಗ ಬರುತ್ತೆ, ಕೇತು ಜೊತೆ ಗುರು ಸೇರಿಕೊಂಡಾಗ ಏನಾಗ್ಬಿಡುತ್ತೆ, ಒಳ್ಳೆಯವರು ಇದ್ದಾರೆ ಅಂದಮೇಲೆ ಕೆಟ್ಟವರು ಇರ್ತಾರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಳ್ಳೆಯವರು ಅಂತ ನಂಬುವಂಥ ಪ್ರಯತ್ನ ಬೇಡ. ನಿಮಗೆ ಯಾರೋ ಒಬ್ಬರು ಒಳ್ಳೆಯವರು ಇರ್ತಾರೆ, ಆದರೆ ಅದನ್ನು ಕೆಡಿಸಬೇಕು ಅನ್ನೋಂಥವ್ರು ಇನ್ನೊಬ್ರು ಇರ್ತಾರೆ. ಅದಕ್ಕೆ ಕುಟಿಲ ಬುದ್ಧಿ ಅಂತ ಹೇಳ್ತೀವಿ. ಈ ಕುಟಿಲ ಬುದ್ಧಿ ಜನ ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಹಾಗಾಗಿ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಒತ್ತಡ ಜಾಸ್ತಿ ಆಗ್ಬೋದು,
ಮತ್ತು ಅದ್ರ ಜೊತೆಲಿ ನಿಮಗೆ ಏನು ಕೆಲಸ ಮಾಡಿದರೂ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಮೇಲೇ ಒಂದು ಅಸಮಾಧಾನ ಅಂತಕ್ಕಂಥದ್ದಾಗಬಹುದು, ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡುವಂಥ ಜನ ಮೇಲ್ವರ್ಗದವರಿಗೆ ಅಂದರೆ ನಿಮ್ಮ ಮೇಲ್ವರ್ಗದವರಿಗೆ ಚಾಡಿ ಹೇಳುವಂಥದ್ದಾಗಬಹುದು. ಇದರಿಂದ ಸ್ವಲ್ಪ ಕಾರ್ಯದಲ್ಲಿ ವಿಘ್ನತೆ ಅಂತಕ್ಕಂಥದ್ದು ಅಕ್ಟೋಬರ್ 31ರಿಂದ ಜನವರಿ 24ರವರೆಗೆ ಈ ಅವಧಿಯಲ್ಲಿ ಶಾಂತವಾಗಿದ್ದುಕೊಂಡು ಎಲ್ಲರ ಜೊತೆ ನೀವು ಸಹಮತ ತಗೊಂಡು ಹೋಗಿದ್ದ ನಿಜ ಆದರೆ ಈ ದೋಷಗಳಿಂದ ಮುಕ್ತರಾಗ್ತೀರಾ, ಎಲ್ಲರಿಗೂ ಅಂದರೆ ಪ್ರೀತಿಗೆ ಪಾತ್ರರಾಗ್ತೀರಾ. ಹಾಗೆ ಚತುರ್ಥ ಭಾವ ಅಂತಕ್ಕಂಥದ್ದು ಹೇಳಿದೆ, ತಾಯಿಯ ಆರೋಗ್ಯ ಕೆಡುವಂಥದ್ದು, ವಾಹನದಿಂದ ಅಪಘಾತಗಳಾಗುವಂಥದ್ದು, ವ್ಯಾಜ್ಯಗಳು ಮಾಡುವಂಥದ್ದು, ಇದು ಕೂಡ ವಿಶೇಷವಾದಂಥ ಕನಿಷ್ಠತೆಗಳನ್ನು ಕೊಡುತ್ತೆ. ಹೀಗಾಗಿ ಈ ಸಪ್ತಮ ಅಂದರೆ ಈ ರಾಶಿಗೆ 4ನೇ ಮನೆ, ಅದರ ನಂತರ ಮತ್ತೆ ಒಂದು ಗುರು ಷಡಾಷ್ಟಕ ಆಗಿರ್ತಾನೆ. ಅದ್ರ ಸ್ವಲ್ಪ 2 ತಿಂಗಳು ರಾಹುವಿನಿಂದ ಆಗತಕ್ಕಂಥ ಎಫೆಕ್ಟ್ ಕಡಿಮೆ ಮಾಡ್ತಾನೆ. ಯಾವಾಗ 31 ಅಕ್ಟೋಬರಿಂದ ಜನವರಿ 24ರವರೆಗೂ. ಯಾಕೆಂದರೆ ಇಲ್ಲಿ ಗುರುವಿಗೆ ಮತ್ತು ರಾಹು ಮೇಲೆ ಪರಸ್ಪರ ದೃಷ್ಟಿ ನಿರ್ಮಾಣ ಆಗುತ್ತೆ. ಆಗ ರಾಹು ಮೇಲೆ ಗುರು ದೃಷ್ಟಿ ಬರೋದರಿಂದ, ಗುರು ಮೇಲೆ ರಾಹು ದೃಷ್ಟಿ ಬರೋದರಿಂದ ಇಲ್ಲಿ ಪಾಪಭಂಗ ಯೋಗ ಅನ್ನೋಂಥದ್ದು ಕೂಡ ಕಾಣುತ್ತೆ. ಇಂಥ ಒಂದು ಸಮಯ ಆ 2-2.5 ತಿಂಗಳ ಅಷ್ಟೇ ಇರುತ್ತೆ. ಹಾಗಾಗಿ ಇದೆ ಅಂತ ಹೇಳಿಬಿಟ್ಟು ತುಂಬ ಸಂತೋಷ ಪಡುವಂಥದ್ದೇನಿಲ್ಲ, ಆದರೆ ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ಇರಬೇಕು. ದೈವ ಬಲವನ್ನು ನೀವು ಹೊಂದ್ಕೋಬೇಕಾದ್ರೆ ಗುರುಗಳ ಸೇವೆ, ಮಾತೃಪಿತೃ ಸೇವೆ, ಗೋಗಳ ಸೇವೆ ಮಾಡ್ತಕ್ಕಂಥದ್ದು ಮಾಡಿ, ಮತ್ತು ಗುರು ದರ್ಶನ, ಮಠಗಳ ದರ್ಶನ, ಸಾಧು ಸಂತರ ದರ್ಶನವನ್ನು ನೀವು ಮಾಡ್ತಾ ಹೋಗಿ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಇಲ್ಲಿವರೆಗೂ ನೀವೇನು ಕಳ್ಕೊಂಡಿದ್ದೀರಾ ಪುನಃ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಂಥ ಎಲ್ಲ ಯೋಗ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಪೂರ್ತಿ ಇದೆ. ಜನವರಿ 24ರಿಂದ ಮತ್ತು ವರ್ಷ ಪೂರ್ತಿಯಾಗಿ ಈ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಯೋಗ ವೃಶ್ಚಿಕ ರಾಶಿಯವರಿಗಿದೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ನಿಮ್ಮ ದೈವತ್ವವನ್ನು ಉಳಿಸಿಕೊಂಡು ಹೋಗಿ, ದೈವ ಬಲವನ್ನು ಬೆಳೆಸಿಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವೃಶ್ಚಿಕ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.